ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನವಗ್ರಹಗಳ ಸೇನಾಧಿಪತಿ ಎಂದೇ ಖ್ಯಾತನಾಗಿರುವ ಮಂಗಳ ಗ್ರಹದ ಗೋಚರ ಮತ್ತು ನಕ್ಷತ್ರ ಬದಲಾವಣೆಗೆ ಭಾರಿ ಮಹತ್ವವಿದೆ. ಶಕ್ತಿ, ಶೌರ್ಯ, ಭೂಮಿ ಹಾಗೂ ಪರಾಕ್ರಮದ ಕಾರಕನಾದ ಮಂಗಳನು ಕಾಲಕಾಲಕ್ಕೆ ತನ್ನ ಸ್ಥಾನವನ್ನು ಬದಲಾಯಿಸುತ್ತಾನೆ. ಇದೀಗ ಪಂಚಾಂಗದ ಲೆಕ್ಕಾಚಾರದ ಪ್ರಕಾರ ಮೇ 29ರಂದು ಮಂಗಳ ತನ್ನ ನಕ್ಷತ್ರವನ್ನು ಬದಲಾಯಿಸಿ ಶುಕ್ರ ಗ್ರಹದ ಒಡೆತನದಲ್ಲಿರುವ ಭರಣಿ ನಕ್ಷತ್ರವನ್ನು ಪ್ರವೇಶ ಮಾಡಲಿದ್ದಾನೆ. ಮಂಗಳ ಮತ್ತು ಶುಕ್ರನ ಈ ಅಪರೂಪದ ಸಂಯೋಗವು 12 ರಾಶಿಗಳ ಮೇಲೂ ವಿಶೇಷ ಪ್ರಭಾವ ಬೀರಲಿದೆ. ಆದರೆ ಈ ನಕ್ಷತ್ರ ಪರಿವರ್ತನೆಯಿಂದಾಗಿ ಪ್ರಮುಖವಾಗಿ 5 ರಾಶಿಯವರ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿದ್ದು ಆದಾಯ ದ್ವಿಗುಣಗೊಳ್ಳುವ ದಟ್ಟ ಯೋಗ ನಿರ್ಮಾಣವಾಗಿದೆ. ಹಾಗಾದರೆ ಆ ಅದೃಷ್ಟಶಾಲಿ ರಾಶಿಗಳು ಯಾವುದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯ ಅಧಿಪತಿಯೇ ಮಂಗಳನಾಗಿರೋದ್ರಿಂದ ಭರಣಿ ನಕ್ಷತ್ರದ ಪ್ರವೇಶವು ಈ ರಾಶಿಯವರಿಗೆ ಅತ್ಯಂತ ಲಾಭದಾಯಕವಾಗಿರಲಿದೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ಕೆಲಸದ ವೇಗ ಹೆಚ್ಚಾಗಲಿದೆ. ಆರ್ಥಿಕ ಮುಗ್ಗಟ್ಟುಗಳು ನಿವಾರಣೆಯಾಗಿ ಹಣಕಾಸಿನ ಹರಿವು ಸರಾಗವಾಗಲಿದೆ. ಎರಡನೇದಾಗಿ ಮಿಥುನ ರಾಶಿ. ಮಂಗಳನ ಈ ನಕ್ಷತ್ರ ಸಂಚಾರವು ಮಿಥುನ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡಲಿದೆ. ಹೊಸ ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ಸಿಹಿ ಸುದ್ದಿ ಸಿಗಲಿದೆ. ವ್ಯಾಪಾರಸ್ಥರಿಗೆ ವ್ಯವಹಾರದಲ್ಲಿ ಆರ್ಥಿಕ ಪ್ರಗತಿ ಕಂಡುಬರಲಿದ್ದು ಕೈಗೆತ್ತಿಕೊಂಡ ಪ್ರತಿಯೊಂದು ಕೆಲಸಗಳು ಯಾವುದೇ ವಿಘ್ನವಿಲ್ಲದೆ ಯಶಸ್ವಿಯಾಗಲಿದೆ. ಮೂರನೆಯದಾಗಿ ಸಿಂಹರಾಶಿ. ಮಂಗಳನ ಭರಣಿ ನಕ್ಷತ್ರ ಪ್ರವೇಶದಿಂದ ಅತಿ ಹೆಚ್ಚು ಲಾಭ ಪಡೆಯುವ ರಾಶಿಗಳಲ್ಲಿ ಸಿಂಹರಾಶಿ ಅಗ್ರಸ್ಥಾನದಲ್ಲಿದೆ. ನಿಮ್ಮ ಆದಾಯವು ದ್ವಿಗುಣಗೊಳ್ಳುವ ಸಾಧ್ಯತೆ ಇದ್ದು ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಬಲಗೊಳ್ಳಲಿದೆ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಬಡ್ತಿ ಹಾಗೂ ವೇತನ ಹೆಚ್ಚಳ ಲಕ್ಷಣಗಳಿವೆ. ನಾಲ್ಕನೆಯದಾಗಿ ತುಲಾರಾಶಿ. ಶುಕ್ರನ ಒಡೆತನದ ತುಲಾರಾಶಿಯವರಿಗೆ ಮಂಗಳನ ಈ ಚಲನೆಯು ಶುಭ ಫಲಗಳನ್ನು ನೀಡಲಿದೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣ ಅಥವಾ ಸಾಲವಾಗಿ ನೀಡಿದ್ದ ಹಣ ಮರಳಿ ನಿಮ್ಮ ಕೈ ಸೇರಲಿದೆ. ಇನ್ನು ಕೊನೆಯದಾಗಿ ಧನುರಾಶಿ. ಧನುರಾಶಿಯವರಿಗೆ ಮಂಗಳನ ಸಂಚಾರವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಭೂತಪೂರ್ವ ಯಶಸ್ಸನ್ನು ತರಲಿದೆ. ನಿಮ್ಮ ನಾಯಕತ್ವದ ಗುಣಗಳಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ವ್ಯಕ್ತವಾಗಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಈ ಎಲ್ಲ ರಾಶಿಗಳಿಗೂ ಒಳಿತಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.